ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಹೋಗಲು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಏನಾದ್ರು ಸ್ಪೆಷಲ್ ಆಗಿ ಮಾಡೋಣ ಅಂದ್ಕೊಂಡೆ. ಸೊ ಹಾಗಾಗಿ ಚೀಸ್ ಕೇಕ್ ಮಾಡೋಣ, ಆಚೆಯಿಂದ ತರಿಸಿದ್ದೀರ ಅಂತ ಹೇಳಿ ಪ್ರಾಡಕ್ಟ್ಸ್ ಎಲ್ಲ ಇನ್ಸ್ಟಾಮಾರ್ಟಲ್ಲಿ ತಗೊಂಡಿದ್ದೀನಿ. ಸೊ ಲೆಟ್ಸ್ ಕ್ವಿಕ್ಲಿ ಮೇಕ್ ದ ಚೀಸ್ ಕೇಕ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಸೊ ಸಂಡೇ ಆಗಿರೋ ಕಾರಣ ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಅಜ್ಜಿ, ಸಂತೋಷ್ ಮತ್ತು ಪಾಪು ಇದೆ. ಪಾಪುಗೆ ಹಾಲು ಕೊಟ್ಟು ಎಲ್ಲರಿಗೂ ಕಾಫಿ ಮಾಡೋಣ ಬೇಗ ಬೇಗ. ಸೊ ನಾನು ಪ್ರಾಡಕ್ಟ್ಸ್ ಬಂದು ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದೆ. ಏನೇನು ಬೇಕಾಗುತ್ತೆ ಚೀಸ್ ಕೇಕ್ಗೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಫ್ರೆಶ್ ಸ್ಪಾಂಜ್ ಕೇಕ್ ನನಗೆ ಜಸ್ಟ್ ಫಾರ್ ₹1 ಸಿಕ್ತು. ಬಟರ್, clean digestive biscuit, fresh cream, condensed milk. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಾವೇನು ಸರ್ಪ್ರೈಸ್ ಮಾಡಿದ್ರಿ ನನ್ನ ಹಸ್ಬೆಂಡ್ಗೆ ಫಾದರ್ಸ್ ಡೇಗೆ ಅಂತ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನಾವು ಶುಗರ್ ತುಂಬಾ ಕಮ್ಮಿ ಬಳಸೋದು. 1 kg ಶುಗರ್ ತಂದರೆ ನಮ್ಮ ಮನೇಲಿ ಆಲ್ಮೋಸ್ಟ್ 1.5 month ಬರುತ್ತೆ. ಕಾಫಿ ಪೌಡರ್ ಖಾಲಿ ಆಗಿದೆ, ಸ್ಯಾಚೆಟ್ ಯೂಸ್ ಮಾಡೋಣ. ಸೊ ನಮ್ಮ ಮನೇಲಿ ಯೂಶ್ವಲಿ ನಾವು ನೆಸ್ಕೆಫೆ ಸನ್ರೈಸ್ ಕಾಫಿ ಪೌಡರ್ ಯೂಸ್ ಮಾಡೋದು. ನನಗೆ ಇದರ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಸನ್ರೈಸ್ ಕಾಫಿ ಪೌಡರ್ ನನಗೆ ಟೀ ಮತ್ತು ಕಾಫಿ ಮಸಾಲ ಚಾಯ್ ತುಂಬಾ ಇಷ್ಟ ಆಗುತ್ತೆ. ಈಗ ಲಾಸ್ಟ್ 1 ವೀಕಿಂದ ನಾನು ಬೆಳಗ್ಗೆ ಕಾಫಿ ಕೊಡೋದನ್ನು ಸ್ಟಾಪ್ ಮಾಡಿದ್ದೀನಿ. ಮುಂಚೆ ಕಾಫಿ ಟೀ ಒಂದು ಹುಚ್ಚಿ ಥರ ಕುಡಿತಾ ಇದ್ದೆ. ಆಫೀಸ್ಗೆ ಹೋಗ್ಬೇಕಾದ್ರೆ ಎಸ್ಪೆಷಲಿ ನೈಟ್ ಶಿಫ್ಟಲ್ಲಿ ಇದು ವರ್ಕ್ ಮಾಡ್ತಾ ಇರೋ ಕಾರಣ ಕಾಫಿ ಟೀ ಬೇಕೇ ಬೇಕಾಗುತ್ತೆ ನನಗೆ, ನನ್ನ ಸ್ಟ್ರೆಸ್ನ ಕಂಟ್ರೋಲ್ ಮಾಡೋದಕ್ಕೆ. ಈಗ ಮನೇಲಿರೋ ಕಾರಣ ಅಟ್ಲೀಸ್ಟ್ ಸ್ವಲ್ಪ ಕ್ವಿಟ್ ಮಾಡೋಣ, ಸ್ಟಾಪ್ ಮಾಡೋಣ ಅಂತ 1 ಟೈಮ್ ಕಾಫಿ ಟೀ ಎಲ್ಲ ಸ್ಟಾಪ್ ಮಾಡಿದ್ದೀನಿ. 1 ಟೈಮ್ ತಗೊಳ್ತಾ ಇದ್ದೀನಿ. ಅದನ್ನು ಕಂಪ್ಲೀಟಾಗಿ ಕೆಫೈನ್ ಎಲ್ಲ ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಹೋಪ್ಫುಲಿ ಈ ಜರ್ನಿಯಲ್ಲಿ ಅದು ಒಂದು ನನ್ನ ಕೈಲಿ ಸ್ಟಾಪ್ ಮಾಡೋಕ್ಕಾಗುತ್ತಾ ಅಂತ ಹೇಳಿ. ನನಗನ್ಸಿದ್ದು ಒಂದು ಯಾವಾಗಲೂ ಆಚೆಯಿಂದ ಕೇಕ್ ತರ್ಬೋದು. ಎಸ್ಪೆಷಲಿ ನಾವು ಮಾಡಿದಾಗ ತುಂಬಾ ಫೀಲ್ ಇರುತ್ತೆ. ಅದು ಬೇರೆ ಸ್ಪೆಷಲ್ ಡೇ, ಫಾದರ್ಸ್ ಡೇ. ಇವಾಗ ನನ್ನ ಹಸ್ಬೆಂಡ್ 2 ಮಕ್ಕಳಿಗೆ ತಂದೆ ಆಗಿದ್ದಾರೆ. ಆ್ಯಂಡ್ ಆ ಪ್ರೌಡ್ ಮೂಮೆಂಟ್ನ ನಾನು ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡೆ. ಸೊ ಹಾಗಾಗಿ ಮನೇಲೇ ಕೇಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್ಪೆಷಲಿ ಚೀಸ್ ಕೇಕ್ ಅಕ್ಕಿರಾಗೂ ತಿನ್ನಬೇಕು ಅಂತ ಇತ್ತು. ಅದನ್ನು ಮಾಡಿದ್ರೆ ಯುನೀಕ್ ಆಗಿರುತ್ತೆ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮೊದಲಿಗೆ ಡೈಜೆಸ್ಟಿವ್ ಬಿಸ್ಕೆಟ್ ತಗೊಂಡು ಅದನ್ನು ಪೌಡರ್ ಮಾಡಿದ್ದೀನಿ. ಅದರ ಜೊತೆಗೆ ಮೆಲ್ಟೆಡ್ ಬಟರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಬೌಲ್ ತುಂಬಾ ದೊಡ್ಡದಾಯಿತು ಅದು, ಹಾಗಾಗಿ ಚಿಕ್ಕ ಚಿಕ್ಕ ಬೌಲ್ಸಲ್ಲಿ ಮಾಡೋಣ ಅಂತ ಡೈಜೆಸ್ಟಿವ್ ಬಿಸ್ಕೆಟ್ ಮತ್ತು ಬಟರ್ನ ಸೆಟ್ ಮಾಡಿದ್ದೀನಿ. ಈಗ ಚೀಸ್ ಕ್ರೀಮ್ ಪ್ರಿಪೇರ್ ಮಾಡೋಣ. ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ಗೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಆ್ಯಂಡ್ ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ ಸ್ವೀಟನ್ಗೋಸ್ಕರ. ಆ್ಯಂಡ್ ಹಾಗೆ ಇಲ್ಲಿ ಮ್ಯಾಂಗೋ ಪಲ್ಪ್ಸ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದನ್ನೆಲ್ಲ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಸೆಕೆಂಡ್ ಲೇಯರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ನಾವು ಬಿಸ್ಕೆಟ್ ಸೆಟ್ ಮಾಡಿದ್ರಲ್ಲ ಅದ್ರ ಮೇಲೆ ಸೆಕೆಂಡ್ ಲೇಯರ್ ಹಾಕೋಣ. ಒಂದು ಸ್ವಲ್ಪ ತಿಕ್ ಲೇಯರ್ ಆಗಿ ಈ ಚೀಸ್ ಸ್ಪ್ರೆಡ್ ಮಾಡಬೇಕು. ಇದು ಬಂದು 3rd ಲೇಯರು. ಮ್ಯಾಂಗೋ ಪಲ್ಪ್ ಹಾಕ್ತಾಯಿದ್ದೀನಿ. ಸೊ ಮ್ಯಾಂಗೋ ಪಲ್ಪ್ ಮೇಲೆ 3rd ಲೇಯರ್ ಆಗಿ ಸೆಟ್ ಮಾಡೋಣ. ಮ್ಯಾಂಗೋ ಪಲ್ಪ್ ಹಾಕಿದ್ಮೇಲೆ ಒಂದು 2 to 3 hours ಫ್ರೀಸರಲ್ಲಿ ಇಟ್ಬಿಡಿ, ಸೆಟ್ ಆಗೋದಕ್ಕೆ ಕಂಪ್ಲೀಟಾಗಿ. ಆ್ಯಂಡ್ ನಾನು ಮೇಲೆ ಹಾಗೆ ಡೆಕೋರೇಟಿವ್ಗೆ ಸ್ವಲ್ಪ ಮ್ಯಾಂಗೋ ಪಲ್ಪ್ಸ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಡೆಫಿನೆಟ್ಲಿ ಟ್ರೈ ಮಾಡಿ, ವರ್ತ್ ಅಂತಲೇ ಹೇಳ್ಬೋದು. ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಇಡೀ ಮನೆಯಲ್ಲಿ ಎಲ್ಲರೂ ತಿನ್ಬೋದು. ಇದು ನಾನು, ಸಂತೋಷ್, ಅಕಿರಾ, ಅಜ್ಜಿ ಎಲ್ಲರೂ ತಿಂದ್ರಿ. ತುಂಬಾ ಚೆನ್ನಾಗಿತ್ತು. ಸೊ ಹೇಗೆ ಕಾಣಿಸ್ತಾ ಇದೆ ನಾನು ಮಾಡಿರೋ ಚೀಸ್ ಕೇಕ್? ಇಷ್ಟ ಆದರೆ ವಿಡಿಯೋಗೋದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫಾದರ್ಸ್ ಡೇ ಅಂತ ಹೇಳಿದ್ನಲ್ಲ, ತಂದೆ ಮಗಳ ಪ್ರೀತಿನ ನಾವು ಮಾತಲ್ಲಿ ವರ್ಣಿಸೋಕ್ಕಂತೂ ಆಗೋದಿಲ್ಲ. ನಾನು ಎಷ್ಟು ಹೇಳಿದ್ರು ಕಮ್ಮಿ ತಂದೆ ಮಗಳ ಪ್ರೀತಿ. ಆ್ಯಂಡ್ ಎಸ್ಪೆಷಲಿ ಫಾದರ್ಸ್ ಡೇ ಅವ್ರಿಗಂತ ಒಂದು ಸ್ಪೆಷಲ್ ಡೇ, ನಾವು ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಸೊ ನಾನಿಲ್ಲಿ
ಏನಾದರೂ ಒಂದು ಯೂನೀಕ್ ಆಗಿ ಗಿಫ್ಟ್ ಮಾಡೋಣ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಇದು ಕಾಣಿಸ್ತು. ಸೊ ನಂಗೆ ಅನ್ನಿಸ್ತು ಇದು ಯೂನೀಕ್ ಆಗಿರುತ್ತೆ ಆ್ಯಂಡ್ ಮೆಮೊರೇಬಲ್ ಆಗೂ ಇರುತ್ತೆ ಅಂಥೇಳಿ ಇದನ್ನು ಇಬ್ಬರು ಮಕ್ಕಳು ಫುಟ್ ಪ್ರಿಂಟ್ ತೊಗೊಂಡು ಅವ್ರಿಗೆ ಗಿಫ್ಟ್ ಮಾಡಿದೆ. ಹೇಗೆ ಸರ್ಪ್ರೈಸ್ ಆಗ್ತಾರೆ ಅನ್ನೋದನ್ನು ಇದೇ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಫಾದರ್ಸ್ ಡೇ ಸ್ಪೆಷಲ್ ಚಿಕನ್ ಕರಿ, ರೈಸ್ ಮತ್ತು ಫಿಶ್ ಫ್ರೈ ಮಾಡಿದ್ವಿ. ಇಲ್ಲಿ ನನ್ನ ಮಗಳು ಸರ್ಪ್ರೈಸ್ ಮಾಡ್ತಾ ಇದ್ದಾಳೆ ಅವ್ರ ಅಪ್ಪ ಫುಲ್ ಡೀಪ್ ಸ್ಲೀಪಲ್ಲಿ ಟಯರ್ಡಾಗಿ ಮಲಗಿದ್ದಾರೆ. ನೋಡೋಣ ಹೇಗೆ ಸರ್ಪ್ರೈಸ್ ಆಗ್ತಾರೆ ಅಂತ. ಈ ಕಡೆ ತಿರ್ಕೋ ಕಿರಾ. ಹ್ಯಾಪಿ ಫಾದರ್ಸ್ ಡೇ. ನೀ ತಿನ್ಸು ಪಪ್ಪಗೆ. ಅಕ್ಕಿರಾ ಹೀಗಿತ್ತು ನಮ್ಮ ಫಾದರ್ಸ್ ಡೇ ಸೆಲೆಬ್ರೇಷನ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.